ದಿನಾಂಕ 26/2/2025 ಬುಧವಾರ ಚನ್ನಪಟ್ಟಣದ ಶ್ರೀ ಕಾಶಿ ವಿಶ್ವನಾಥ ದೇವಸ್ಥಾನ ಜೀರ್ಣೋದ್ಧಾರ ಸೇವಾ ಟ್ರಸ್ಟ್ ರವರಿಂದ ಮಹಾಶಿವರಾತ್ರಿ ಆಚರಣೆ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಶಿವರಾತ್ರಿ ಹಬ್ಬದ ಅಂಗವಾಗಿ ನಮ್ಮ ಕೋಟೆ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿಯ ದೇವಸ್ಥಾನದಲ್ಲಿ 26 ಮತ್ತು 27 26ನೇ ದಿವಸ ಬೆಳಗಿನ ಜಾವ ಸ್ವಾಮಿಗೆ ಕಾಶಿ ವಿಶ್ವನಾಥ ಸ್ವಾಮಿಗೆ ಅಭಿಷೇಕ ಇರ್ತದೆ. 3 ಗಂಟೆಗೆ ಬೆಳಗಿನ ಜಾವ ಮೊದಲನೇ ಜಾವದ ಪೂಜೆ ಇರ್ತದೆ. 501 ರೂಪಾಯಿ ಕೊಟ್ಟು ರುದ್ರಾಭಿಷೇಕಕ್ಕೆ ರಸೀದಿ ಕೊಟ್ಟು ಭಕ್ತಾದಿಗಳು ಸಾಕಷ್ಟು ಜನ ಬಂದು ಸ್ವಾಮಿಯ ಸೇವೆಗೆ ಕೃಪರಾಗ್ತಾರೆ ಸ್ವಾಮಿಯ. ಹಾಗಾಗಿ ಅವತ್ತೊಂದು ದಿವಸ ವಿಜೃಂಭಣೆಯಿಂದ ಒಂದು ಕಾರ್ಯಕ್ರಮ ನಡೀತದೆ. ಸಾಕಷ್ಟು ಜನ ಭಕ್ತಾದಿಗಳು, ಸುಮಾರು 10,000 ಜನ ಭಕ್ತಾದಿಗಳು ವಿಶೇಷ ಈ ದೇವಸ್ಥಾನಕ್ಕೆ ಬರುವಂತದ್ದು. ಅವತ್ತು ನೈಟು ಜಾಗರಣೆ ಕೂಡ ನಮ್ಮ ದೇವಸ್ಥಾನದಲ್ಲಿ ಇರ್ತದೆ. ಸಂಜೆ 3:30ರಿಂದ 4 ಗಂಟೆವರೆಗೆ ಜೈ ಭುವನೇಶ್ವರಿ ಮಹಿಳಾ ಭಜನಾ ಮಂಡಳಿ ಚನ್ನಪಟ್ಟಣ ವತಿಯಿಂದ ನಾಮ ಸಂಕೀರ್ತನೆ. ಸಂಜೆ 4ರಿಂದ 5:30 ಗಂಟೆಗೆ ಭಾರತ ವಿಕಾಸ ಪರಿಷತ್ ಮಹಿಳಾ ಭಜನಾ ಮಂಡಳಿ ಚನ್ನಪಟ್ಟಣ ರವರಿಂದ ಶಿವಾನಂದ ಲಹರಿ. 5:30ರಿಂದ 6 ಗಂಟೆವರೆಗೆ ಭಾರತ ವಿಕಾಸ ಪರಿಷತ್ ಮಹಿಳಾ ಭಜನಾ ಮಂಡಳಿ ಚನ್ನಪಟ್ಟಣರವರಿಂದ ನಾಮ ಸಂಕೀರ್ತನೆ. 6 ಗಂಟೆಯಿಂದ 6:30 ಗಂಟೆಗೆ ರಜತಾದ್ರಿ ಮಹಿಳಾ ಭಜನಾ ಮಂಡಳಿ ಚನ್ನಪಟ್ಟಣರವರಿಂದ ದೇವರ ನಾಮ. 6:30ರಿಂದ 7 ಗಂಟೆವರೆಗೆ ಅಂಜನಾದ್ರಿ ಮಹಿಳಾ ಭಜನಾ ಮಂಡಳಿ ಚನ್ನಪಟ್ಟಣರವರಿಂದ ನಾಮ ಸಂಕೀರ್ತನೆ. 7 ಗಂಟೆಯಿಂದ 10 ಗಂಟೆವರೆಗೆ ಕಲ್ಪಶ್ರೀ ಪರ್ಫಾರ್ಮಿಂಗ್ ಆರ್ಟ್ಸ್ ಸೆಂಟರ್ ಟ್ರಸ್ಟ್ ವತಿಯಿಂದ ಪ್ರಾಯೋಜಿತ ಕಾರ್ಯಕ್ರಮಗಳು ಭರತನಾಟ್ಯ, ಕುಚ್ಚುಪುಡಿ, ಒಡಿಸ್ಸಿ, ಕಥಕ್ ನೃತ್ಯ ಹಾಗೂ ಶಾಸ್ತ್ರೀಯ ಸಂಗೀತ. 10 ಗಂಟೆಯಿಂದ 10:30 ಗಂಟೆಗೆ ಶ್ರೀಮತಿ ಶಾರದಾ ನಾಗೇಶ್ ಮತ್ತು ತಂಡ ನಾಮ ಸಂಕೀರ್ತನೆ. 10:30ರಿಂದ 11 ಗಂಟೆಗೆ ಸಾಯಿಬಾಬಾ ದೇವಸ್ಥಾನ ಮಕ್ಕಳಿಂದ ಭಜನೆ. 11 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆವರೆಗೆ ಹೆಸರಾಂತ ಹರಿಕಥಾ ವಿದ್ವಾನ್ ಕೆರೆಗೋಡು ಉಮೇಶ್ ರವರು ಮತ್ತು ತಂಡದವರಿಂದ ಹರಿಕತೆ. ಅನ್ನದಾನ ಕೂಡ ಮಾಡ್ತೀವಿ 27ನೇ ತಾರೀಕು. ಸುಮಾರು 2,000 ನಾವು ಟ್ರಸ್ಟ್ ಮಾಡಿದಾಗ 2,000 ಜನಕ್ಕೆ ಅಂತ ಅನ್ನದಾನ ಶುರು ಮಾಡಿ ಇವತ್ತು 20,000 ಜನವರೆಗೂ ಹೋಗಿದೆ. ಅದೆಲ್ಲ ಭಕ್ತಾದಿಗಳು ಕೊಡುವಂತ ಎಲ್ಲ ಒಂದು ದವಸ ಧಾನ್ಯ ಇರ್ಬೋದು, ದೇಣಿಗೆ ಇರ್ಬೋದು, ಎಲ್ಲ ಭಕ್ತಾದಿಗಳೇ ಕೊಡುವಂಥದ್ದು. ಸಾಕಷ್ಟು ಜನ ಭಕ್ತಾದಿಗಳು ಕೂಡ ಈ ದೇವಸ್ಥಾನಕ್ಕೆ ಹೆಚ್ಚಿಗೆ ಆಗಿರೋದು ವಿಶೇಷ. ಇಲ್ಲಿ ಯಾವುದೇ ವಿಧವಾದಂತ ಒಂದು ಸಂಕಲ್ಪ ಮಾಡ್ಕೊಂಡು ಹೋದ್ರೆ ಅವ್ರಿಗೆ ಖಂಡಿತ ಅವ್ರಿಗೆಲ್ಲ ಸ್ವಾಮಿ ನೆರವೇರಿಸ್ತಾನೆ. ಇದು ಈ ಒಂದು ದೇವಸ್ಥಾನದ ಪ್ರತಿ. ನಾವು ಸುಮಾರು 8 ವರ್ಷದಿಂದ ಟ್ರಸ್ಟ್ ಮಾಡ್ಕೊಂಡು ಮಾಡ್ತಾ ಇದೀವಿ. ಸುಮಾರು ಹಿಂದಿಂದನೂ ನಡೀತಾನೆ ಇದೆ. ಅದು ನಾವು ಟ್ರಸ್ಟ್ ಮಾಡಿದ್ಮೇಲೆ ವಿಶೇಷವಾಗಿ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸದೃದಯ ಭಕ್ತಾದಿಗಳು ತಪ್ಪದೆ ಆಗಮಿಸಬೇಕಾಗಿ ಸವಿನಯ ಪ್ರಾರ್ಥನೆ. ಸರ್ವರಿಗೂ ಆಧಾರದ ಸುಸ್ವಾಗತ.